ನಮ್ ಜೊತೆಲಿ ಒಬ್ರು ಶಾಸ್ತ್ರಿಗಳವ್ರೆ, ಬನ್ನಿ ಮಾತಾಡ್ಸಮ್ಮ. ಪಂಗನಾಮ್ ಶಾಸ್ತ್ರಿಗಳೇ. ಪ್ರಾರಬ್ಧವೇ ದರ್ಬೆ ಹಾಕಿ ಸುಟ್ಟು ಬಿಡ್ತೀನಿ, ಪುರಂದರ ಸ್ವಾಮಿಗಳು ಅಂತ ಬೋಗುಳು. ಪುರಂದರ ಸ್ವಾಮಿಗಳೇ, ದಯವಿಟ್ಟು ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಅಲ್ಲ, ಈಗ ನಿಮ್ಮ ಮುಂದಿನ ಹೋರಾಟದ ಮಂತ್ರ ಏನು? ಓಂ ಐಷ್ಮತೆ ನಿಶ್ಮಿತೆ ಮೈಷ್ಮತೆ ರಾಧಿಕಾಪತೆ ರಮ್ಯಾ ರಕ್ಷಿತಂ ಅಮೂಲ್ಯಮತೆ ಹರಿಪ್ರಿಯೇ ಶಾಂತಿ. ರಮ್ಯಾ, ರಕ್ಷಿತಾ, ರಾಧಿಕಾ, ಹರಿಪ್ರಿಯಾ ಇವ್ರನ್ನೆಲ್ಲ ಹಾಕೊಂಡು ಸ್ವೀಟಾ ಇಲ್ಲ ದಮ್ರೋಟ ಅಂತ ಹೊಸ ಸೀರಿಯಲ್ ಏನಾದ್ರು ಎತ್ತುತ್ತಾ ಇದ್ದೀರಾ? ಗಂಟಲ್ನ ಇಸ್ಕಿ ಸಾಯಿಸ್ಬಿಟ್ಟು ದರ್ಪಣ ಬಿಟ್ಬಿಡ್ತೀನಿ ಮಗನೇ, ಅಂದಿ ಮಕ್ಕದವನೇ. ಅಷ್ಟು ಗಂಟು ಕಟ್ಕೊಂಡು ಮಂತ್ರ ಹೇಳ್ತಾ ಇದ್ರೆ ಆಯ್ತು ಬಿಡಿ ಪುಂಗನಾಮಗಳೇ. ಪರಂಧಾಮ ಕಣೋ. ಓ, ಪರಂಧಾಮ ಶಾಸ್ತ್ರಿಗಳೇ, ಸರಿ ಸರಿ ಸರಿ. ಈಗ ಸರ್ಕಾರ ನಿಮ್ ತಟ್ಟೆಗೆ ದುಡ್ಡು ಹಾಕಬಾರ್ದು ಅಂತ ಹೇಳಿದ್ಯಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ನಮ್ಮ ಹೊಟ್ಟೆ ಹೊಡಿಬೇಡಿ ಸ್ವಾಮಿ ಅಂತೀವಿ. ಹೊಟ್ಟೆಗ ಅಲ್ರಿ, ತಟ್ಟೆಗೂ ಹೊಟ್ಟೆಗೂ ಎಲ್ಲಿಂದ ಎಲ್ಲಿಗ್ರಿ ಸಂಬಂಧ? ಸ್ವಾಮಿ, ತಟ್ಟೆ ಬೀಳೋ ಕರೆನ್ಸಿಯಿಂದಾನೇ ಅಲ್ವೇ ನಮ್ ಸಂಸಾರ ಹೊಟ್ಟೆ ಹೊಟ್ಟೆ ರೀಚಾರ್ಜ್ ಆಗೋದು. ಸರ್ಕಾರ ಸಂಬಳ ಕೊಡುತ್ತಲ್ಲ ನಿಮ್ಗೆ? ಅವ್ರ ಮುಂಡ ಮೋಸ್ತು ಅವ್ರು ಕೊಡೋ ಸಂಬಳಕ್ಕೆ ನೆಂಚ್ಕೊಂಡು ಇದು ಬಿಟ್ರೆ ಒಂದೇ ತಿಂಗಳಲ್ಲಿ ಸ್ವಿಚ್ ಆಫ್, ಬ್ಯಾಟ್ರಿನೂ ಡೆಡ್ಡು. ಈ ರಾಜಕಾರಣಿಗಳು ನಮ್ಮ ದೇವಸ್ಥಾನಗಳಿಗೆ ಅವ್ರ ಪಾದ ಬೆಳೆಸಿದ್ರೆ ಕ್ಯಾಮ್ರಾಗಳನ್ನ ನೋಡಿ ಪೋಸ್ ಕೊಟ್ಕೊಂಡು 500,000 ಹಾಕ್ತಾರೆ ತಟ್ಟೆಗೆ, ಉಂಡಿಗಲ್ಲ ಸ್ವಾಮಿ. ಸರಿ 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 ಸರಿ. ನೀವು ಬೆಂಡೆಕಾಯಿ ಅಂತ ಪರ್ಸನಾಲಿಟಿ ಇಟ್ಕೊಂಡು ಬಾಯಿಂದ ಎಂತ ಮುತ್ನಂತ ಮಾತು ಉದುರಿಸಿದ್ರಿ ಅಂದ್ರೆ, ನಿಮ್ ಪರ್ಸನಾಲಿಟಿ ನೋಡ್ತಾ ಇದ್ರೆ ಮಕ್ಳು ಗಿಕ್ಳು ಇದಾರ ನಿಮ್ ತಮ್ಗೆ? 4 ಜಡೆಗಳೇ ಜನಿಸಿದೆ ಸ್ವಾಮಿ. ಓಹೋ, ಭಾರಿ ಕಷ್ಟಪಟ್ಬಿಟ್ಟಿದ್ದೀರಾ ಜೀವನದಲ್ಲಿ. ಅಲ್ಲ, 4 ಹೆಣ್ಮಕ್ಳಿಗೆ ಜಡೆಗಳಿಗೆ ಮದುವೆ ರಿಬ್ಬನ್ ತೊಡ್ಸಿದಿರೋ ಅಥವಾ ಏನಾದ್ರು? ಆಗಿವೆ ಅರ್ಧ ಭಾಗ, ಅದರಲ್ಲಿ 2 ಆಲ್ರೆಡಿ ಬೋಣಿ ಆಗಿವೆ, ಇನ್ನೆರಡು ಡಿಸ್ಪ್ಲೇಗೆ ಇಟ್ಟಿದ್ದೇನೆ. ಈಗ ನಿಮ್ ಮಕ್ಳನ್ನ ಮದ್ವೆ ಆಗ್ತಾರಲ್ಲ, ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಕೊಡ್ತೀರಾ, ಬೋನಸ್ ಗೀನಸ್ ಅಂತ? ಇದಾವೆ ಸ್ವಾಮಿ. ಮದ್ವೆ ಆಗೋರ್ಗೆ ಒಂದು 30-40 ಸೈಟ್ ಜೊತೆಗೆ ಆಕ್ಟಿವ್ ಉಂಡ. ನಾನ್ ಆಗ್ತೀನಿ ನಿಮ್ ಮಗಳ ಗಂಡ. ಹಾಗೂ 3ನೇ ಹೇಳ್ತಿ ಗಂಡ. ಆದ್ರೆ ನನ್ನಷ್ಟು ಬೆಳಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಷ್ಟು ಕಪ್ಪಿದ್ರು ಪರವಾಗಿಲ್ಲ ಬಿಡಿ. ಒಂದು ಕೈ ಎಡಗಡೆದು ಲ್ಯಾಪ್ಸ್, ಈ ಎಡಗಡೆ ಕೈ ಲ್ಯಾಬ್ಸು. ಇದ್ಯಾಕೋ ತುಂಬಾ ಡೇಂಜರ್ ಸಂಬಂಧ ಅನಿಸ್ತಾ ಇದೆ. ಮಾಡೋ ಕೆಲಸ ಬಿಟ್ಟು ಆಡೋ ದಾಸೈನಿಂದ ಹೋದ್ರಂತೆ. ಮಾವ ಅಲ್ಲ ಪರಂಧಾಮ ಶಾಸ್ತ್ರಿಗಳೇ, ನಾನು ತುಂಬಾ ಚಿಕ್ಕ ಹುಡುಗ, ಬಾಲ ಕಾರ್ಮಿಕ, ನನಗೆ ಸಂಬಳನೂ ಕೊಡಲ್ಲ ಚಾನಲ್ ಅಲ್ಲಿ. ಈಗ ನಾನು ಹೊರಟ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸಿ. ಅಣ್ಣ ಬಂದೆ ಕಣ. ಮದ್ವೆ ಮಾಡಿಸ್ತೀನಿ, ಊಟ ಹಾಕಿಸ್ತೀನಿ.